ಫಸ್ಟ್ ಒನ್ ಯಾವುದಂದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಇದಕ್ಕೇನಂತ ಕರಿತೀವಿ ಅಂದರೆ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ. The first one example I will take, ಯಾವ್ದು ತೊಗೋತೀನಿ ಅಂದರೆ aldehyde ತೊಗೋತೀನಿ. And second one is ketone. Third one I will take acid. Fourth one will take the ester. ಇದಕ್ಕೇನಂತ ಕರಿತೀವಿ, ಎಸ್ಟರ್ ಅಂತ ಕರಿತೀವಿ. ಸೊ ಏನು ಮಾಡುತ್ತೆ ಅಂದರೆ ಇದು ಹೈಡ್ರೈಡ್ ಡೊನೇಟ್ ಮಾಡುತ್ತೆ. ಆಲ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾದರೂ ಯೂಸ್ ಮಾಡಿದರೆ ನೀವು ಶಾರ್ಟ್ಕಟ್ ಏನು ನೆನ್ಪಿಡ್ಬೇಕಾಗುತ್ತೆ ಅಂದರೆ ಇಲ್ಲಿ H ಮೈನಸ್ ಏನು ಮಾಡುತ್ತೆ, ಇದು ಇದನ್ನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಆ್ಯಸ್ ಇಟ್ ಈಸ್ ಯಾವ ಥರ ಇದೆ ಅದೇ ಥರ ಇಡ್ರಿ, ಬಟ್ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ನಾನೇನು ಚೇಂಜ್ ಮಾಡ್ತಿಲ್ಲ. ಏನು ಮಾಡ್ತಾ ಇದ್ದೀನಿ, ಡಬಲ್ ಬಾಂಡ್ ಬ್ರೇಕ್ ಮಾಡಿ ಅಲ್ಲಿ ಏನು ಮಾಡ್ತಾ ಇದ್ದೀನಿ, ಹೈಡ್ರೋಜನ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ, ಹೈಡ್ರೈಡ್ ಟೋನರ್ ಮಾಡಿದರೆ. ಸೊ ಆ್ಯಸಿಡು ಏನು ಕನ್ವರ್ಟ್ ಆಗುತ್ತೆ ಅಂದರೆ ಈ ಥರ ಕನ್ವರ್ಟ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಬರುತ್ತೆ, OH ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಸೇಮ್ ವಿತ್ ಎಸ್ಟರ್ ಆಲ್ಸೋ, ಇಟ್ ವಿಲ್ ಆಲ್ಸೋ ಗೆಟ್ ಕನ್ವರ್ಟೆಡ್ ಇಂಟು alcohol. So now you can check 1 degree idea, 2 degree idea anta you can check. You check here, it's a primary alcohol. Here it's a secondary alcohol. Here also it's a primary alcohol. This also primary alcohol. So you should remember, acid ಏನಾಗುತ್ತೆ 1 degree alcohol ಆಗಿ ಕನ್ವರ್ಟ್ ಆಗುತ್ತೆ. ಎಸ್ಟರ್ ಆಲ್ಸೋ 1 degree alcohol ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಕೀಟೋನ್ ಇತ್ತಂದ್ರೆ ಏನು 2 degree alcohol ಆಗುತ್ತೆ. ಯಾಕಂದರೆ ಆರ್ ಗ್ರೂಪ್ ಏನು ಮಾಡ್ತಿದ್ದೆ ನಾನು ಎಕ್ಸಾಕ್ಟಾಗಿ ಅದೇ ಥರ ಇಡ್ತಾ ಇದೆ. ದ್ಯಾಟ್ಸ್ ವೈ ಇಟ್ಸ್ ಅ 2 degree. ಬಟ್ ಆಲ್ಡಿಹೈಡ್ ಅಂತೂ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದೇ ಸೇಮ್ ಇಟ್ಟಿದೆ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಾಕ್ಟ್ ಅಪೋಸಿಟ್ ಟು ಆಕ್ಸಿಡೇಷನ್. ಸಪೋಸ್ ನಾನು ಇದನ್ನೇ ಏನು ಮಾಡಿದೆ, PCCಗೆ ಇದನ್ನು ಮಾಡಿದೆ ಅಂದರೆ ಏನಾಗುತ್ತೆ ಹೇಳ್ರಿ, ವಾಟ್ ವಿಲ್ ಹ್ಯಾಪನ್? ಕಮೆಂಟ್ ಮಾಡಿ. ಇಫ್ ಐ ಟ್ರೀಟ್ ದಿಸ್ ವಿತ್ PCC, ಆಲ್ರೆಡಿ ಕಲಿಸಿದ್ದೀನಿ ನಾನು ಆಕ್ಸಿಡೇಷನಲ್ಲಿ, ವಾಟ್ ವಿಲ್ ಹ್ಯಾಪನ್? ವೆನ್ a 1 degree alcohol is treated with PCC, second class of reagent, what will happen? It will again converted into aldehyde. ಮತ್ತೇನಾಗುತ್ತೆ, ಇದು ಆ್ಯಸ್ ಇಟ್ ಈಸ್ ಫಸ್ಟ್ ಯಾವ ಥರ ಇತ್ತಲ್ಲ ಅದೇ ಥರ ಕನ್ವರ್ಟ್ ಆಗುತ್ತೆ. ಆಲ್ಕೋಹಾಲ್ ಮಾಡಿದ್ರೆ ಅದಕ್ಕೇನಂತೀವಿ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ರಿವರ್ಸ್ ನೀವೇನಾದರೂ ಹೋತಂದರೆ ದಟ್ ವಿಲ್ ಬಿ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ. ಸೊ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ರಿಯೇಜೆಂಟ್ ಇರೋದ್ರಿಂದ ಇಟ್ ವಿಲ್ ರೆಡ್ಯೂಸ್ ಆಲ್ಡಿಹೈಡ್ ಆಲ್ಸೋ, ಕೀಟೋನ್ ಆಲ್ಸೋ, ಆಮೇಲೆ ಆ್ಯಸಿಡ್ನ ಕೂಡ ಏನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಅದೇ ಥರ ಎಸ್ಟರ್ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಲೈಕ್ ದಿಸ್ ಆಲ್ಸೋ. ನಿಮ್ಮ ಹತ್ರ ಅಸೈಲ್ ಕ್ಲೋರೈಡ್ ಇತ್ತಂದ್ರೂ ವಿ ಕ್ಯಾನ್ ರೆಡ್ಯೂಸ್. ಸಪೋಸ್ RCN ಇತ್ತಂದರೆ ಸೈನೈಡ್ ಅಂತ ಕರಿತೀವಿ, ವಿ ಕ್ಯಾನ್ ಕನ್ವರ್ಟ್ ದಿಸ್ ಆಲ್ಸೋ. ಸಪೋಸ್ ನನ್ನ ಹತ್ರ ಇಪಾಕ್ಸೈಡ್ ರಿಂಗ್ ಇತ್ತು ಅಂದರೆ ಈ ಥರ, that also we can convert. The first one we can see like this, lithium aluminum hydride. Again chlorine ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಸೇಮ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್, ಪ್ರೈಮರಿ ಅಂತ ಬರೀರಿ.
ಬಟ್ ಇಲ್ಲಿ ಏನಾದರೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು RCH2NH2 amine. ರಿಮೆಂಬರ್ ದಿಸ್. ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಲ್ಲ, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಅಮೈನ್. ಸೊ ಇಲ್ಲೇನಾದರೂ ನೀವು ಯೂಸ್ ಮಾಡಿದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ H- ಇದು ಏನಾಗುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಲೈಕ್ ದಿಸ್. ಯು ಶುಡ್ ನೋ ದ್ಯಾಟ್. ಈಸಿಯಾಗಿ ಏನು ಹೇಳ್ತೀನಿ ಅಂದರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನೋಡಿದ್ರೆ ಆಲ್ಕೋಹಾಲ್ನ ಕನ್ವರ್ಟ್ ಮಾಡಿ ಸಾಕು. ಎಲ್ಲಾದರೂ ನೀವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನ ನೋಡಿದರೆ ಯಾವ್ದು ಬೇಕಾದಿರಲಿ, ಇಟ್ ಕ್ಯಾನ್ ಬಿ ಕೀಟೋನ್, ಇಟ್ ಕ್ಯಾನ್ ಬಿ aldehyde, it can be acid, it can be ester, chloride, ಏನು ಬೇಕಾದರೂ ಇರಲಿ, ಅದು ನೀವೇನು ಮಾಡ್ತೀರಾ, ಅದನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತೀರಾ. ವಾಟ್ ಇಸ್ ದ ಜಾಬ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್? ಏನೇ ಅದು ಕೀಟೋನ್ ಆಲ್ಡಿಹೈಡ್ ಏನೇ ಇತ್ತಂದ್ರೂ ಅದನ್ನ ಏನು ಮಾಡುತ್ತೆ, ಅದು ಆಲ್ಡಿಹೈಡ್ ಆಗಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ದ್ಯಾಟ್ ಮಚ್ ಯು ಶುಡ್ ರಿಮೆಂಬರ್. ಫೈನಲಿ ಆಪ್ಷನ್ ಎಲಿಮಿನೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಕೀಟೋನ್ ಕೊಟ್ಟಿರ್ತಾರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಆಲ್ಕೋಹಾಲ್. ದ್ಯಾಟ್ ಮಚ್ ಓನ್ಲಿ ಯು ಶುಡ್ ರಿಮೆಂಬರ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ನಾವು ಎಕ್ಸಾಂಪಲ್ ತಗೋತೀನಿ ನೋಡ್ರಿ. This one is an example. First example, lithium aluminum hydride. Try ಮಾಡಿ and in your book ನನ್ನ ಜೊತೆ ಮ್ಯಾಚ್ ಮಾಡಿ ಆನ್ಸರ್ನ. ವಾಟ್ ವಿಲ್ ಬಿ ದ ಆನ್ಸರ್? ಆನ್ಸರ್ ಆದಮೇಲೆ ಡನ್ ಅಂತ ಮಾಡಿ, ಇಷ್ಟೇ. ಮುಗ್ದಿದೆ ಅನ್ಕೋತೀನಿ ನಾನು. ಹೈಡ್ರೈಡ್ ಏನಾಗುತ್ತೆ, ಇಲ್ಲಿ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಗೋ ಲೈಕ್ ದಿಸ್, ಅಂದರೆ OH ಆಗುತ್ತೆ ಇಲ್ಲಿ. ದಿಸ್ ವಿಲ್ ಬಿ ದ ಆನ್ಸರ್. ಹೋಪ್ ನೀವು ಮಾಡಿದ್ದಾರೆ ಅನ್ಕೋತೀನಿ ನಾನು. ಸೆಕೆಂಡರಿ ಆಲ್ಕೋಹಾಲ್. This one is the secondary alcohol. So next one we are moving to NaBH4. ಸೆಕೆಂಡ್ರಿ ಏಜೆಂಟ್ ಯಾವುದಂದರೆ NaBH4. ಇದಕ್ಕೇನಂತೀವಿ ಅಂದರೆ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇಟ್ ವಿಲ್ ಬಿ ಮೈಲ್ಡ್ ರೆಡ್ಯೂಸಿಂಗ್ ರಿಯೇಜೆಂಟ್. ಇದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಷ್ಟು ಇದನ್ನಿರಲ್ಲ, ಸ್ಟ್ರಾಂಗ್ ಇರಲ್ಲ. ಇಟ್ ವೋಂಟ್ ಟಚ್ ದಿ ಆ್ಯಸಿಡ್ನ ಟಚ್ ಮಾಡಲ್ಲ ಇದು. ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ದಿಸ್ ಆಲ್ಸೋ. ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಅದೇ ಥರ ಆಲ್ಡಿಹೈಡ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಅದೇ ಥರ ಕೀಟೋನ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ. ಸಮ್ ಟೈಮ್ಸ್ ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಎಸ್ಟರ್ ಆಲ್ಸೋ, ಬಟ್ ಆ್ಯಸಿಡ್ ಜೊತೆ ಅಂತೂ ರಿಯಾಕ್ಟ್ ಮಾಡಲ್ಲ. Here it will be good. This is also good. ಕೀಟೋನ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಎಸ್ಟರ್ ಜೊತೆ ಎವರೇಜ್. ದಿಸ್ ಈಸ್ ನಾಟ್ ಅ ಬೆಸ್ಟ್ ರೆಡ್ಯೂಸಿಂಗ್ ರಿಯೇಜೆಂಟ್ ಫಾರ್ ದಿ ಎಸ್ಟರ್, ಬಟ್ ಆ್ಯಸಿಡ್ ಅಂತೂ ಟಚ್ಚೇ ಮಾಡಲ್ಲ ಇದು. ರಿಮೆಂಬರ್, NaBH4 ಇರ್ತಾರೆ. ನಾವಿನ್ ಲಾಸ್ಟ್ ಎಕ್ಸಾಂಪಲ್ ಯಾವ್ದು ತೊಗೊಂಡ್ವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ತೊಗೊಂಡ್ವಿ. ದಿಸ್ ಟೈಮ್ ಇಟ್ಸ್ ಅ NaBH4. Again this will get converted into alcohol. ಸೇಮ್ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಆನ್ಸರ್ ವಿಲ್ ಬಿ ಸೇಮ್ ಓನ್ಲಿ. ಆಲ್ಡಿಹೈಡ್ ಯೂಸ್ ಮಾಡಿದ್ರು ಯು ವಿಲ್ ಗೆಟ್ ಆಲ್ಕೋಹಾಲ್. ಕೀಟೋನ್ ಯೂಸ್ ಮಾಡಿದ್ರಂದ್ರೆ ಯು ವಿಲ್ ಗೆಟ್ ಅಗೇನ್ ಆಲ್ಕೋಹಾಲ್. ಎಸ್ಟರ್ನ ಯೂಸ್ ಮಾಡಿದ್ರು ಯು ವಿಲ್ ಗೆಟ್ ಆಲ್ಕೋಹಾಲ್. ರಿಮೆಂಬರ್, ಕೀಟೋನ್ ಇತ್ತಂದರೆ 2 ಡಿಗ್ರಿನ ಮರಿಬೇಡಿ, ಯಾಕಂದರೆ ರೈಟ್ ಸೈಡ್ ಬೋತ್ ಸೈಡ್ ಏನಿದೆ RR ಗ್ರೂಪ್ ಇದೆ ಕೀಟೋನ್. ದಿಸ್ ಮಚ್ ಯು ಶುಡ್ ರಿಮೆಂಬರ್ ಫಾರ್ ದಿ NaBH4. ಇಷ್ಟು ಮಾತ್ರ ನೀವು ನೆನಪಿಡಲೇಬೇಕಾಗತ್ತೆ NaBH4 ಕಂಡೀಷನಲ್ಲಿ.
ಈಗ ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ ಒನ್ ಆಫ್ ದ ಫೇವ್ರೆಟ್ ಕ್ವಶನ್ ಫಾರ್ KCET ಅಂದರೆ ದಿಸ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ನನ್ನ ಹತ್ರ ಈ ಥರ ಇದೆ ಕ್ವಶನ್. ಸಪೋಸ್ ನಾನು ಏನಾದರೂ ಇಲ್ಲಿ NaBH4 ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ ಇದು ಯಾವ ಥರ ಕನ್ವರ್ಟೆಡ್ ಆಗುತ್ತೆ ಅಂದರೆ ಅದು ಡಬಲ್ ಬಾಂಡ್ನು ಬಿಡಲ್ಲ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇತ್ತಂದರೆ ಹೈಡ್ರೈಡ್ ವಿಲ್ ಅಟ್ಯಾಕ್ ಹಿಯರ್, ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಆಫ್ಕೋರ್ಸ್ ಆಲ್ಕೋಹಾಲ್ ಅಂತೂ ಬಂದಿರುತ್ತೆ, ಬಟ್ ಡಬಲ್ ಬಾಂಡು ಏನು ಮಾಡುತ್ತೆ, ಅದು ರಿಡ್ಯೂಸ್ ಮಾಡುತ್ತೆ. ರಿಮೆಂಬರ್ ದಿಸ್, ಡಬಲ್ ಬಾಂಡ್ನು ಕೂಡ ಏನು ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಅದೇ ನಾ ಈ NaBH4 ತೊಗೊಂಡ್ರೆ ಇಟ್ ವಿಲ್ ಆಲ್ಸೋ ರೆಡ್ಯೂಸ್ ದಿ ಸೇಮ್ ಥಿಂಗ್. NaBH4ನು ತೊಗೊಂಡ್ರೆ ನಿಮಗೇನು ಸಿಗುತ್ತೆ, ಇದೇ ಥರ ಸಿಗುತ್ತೆ, ಲೈಕ್ ದಿಸ್. ಬಟ್ ನನ್ನ ಕ್ವಶನ್ ಏನಂದರೆ, ವಾಟ್ ವಿಲ್ ಬಿ ದ ಕ್ವಶನ್, ನನಗೆ ಆನ್ಸರ್ ಈ ಥರ ಬೇಕು. ಐ ವಾಂಟ್ ಆನ್ಸರ್ ಲೈಕ್ ದಿಸ್. ಡಬಲ್ ಬಾಂಡ್ನ ಟಚ್ ಮಾಡಬಾರ್ದು, ಬಟ್ ಇಟ್ ಹ್ಯಾಸ್ ಟು ಟಚ್ ವಾಟ್, ಕಾರ್ಬೋನಿಲ್ ಗ್ರೂಪ್. ಕಾರ್ಬೋನಿಲ್ ಗ್ರೂಪ್ ಮಾತ್ರ ಟಚ್ ಮಾಡಲಿ, ಬಟ್ ಡಬಲ್ ಬಾಂಡ್ನ ಟಚ್ ಮಾಡಬಾರ್ದು. ಸೊ ಅದಕ್ಕೆ ಯಾವ ರಿಯೇಜೆಂಟ್ ಬೇಕಂದರೆ ವಿ ಹ್ಯಾವ್ ಟು ಯೂಸ್ ಒನ್ ಆಫ್ ದ ಫೇಮಸ್ ರಿಯೇಜೆಂಟ್ ಅಂತ ಕರಿತೀವಿ, ಲೂಚೆ ರಿಯೇಜೆಂಟ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಲೂಚೆ ರಿಯೇಜೆಂಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಓನ್ಲಿ ಕೀಟೋನ್ ಪಾರ್ಟ್ನ ಟಚ್ ಮಾಡುತ್ತೆ, ಡಬಲ್ ಬಾಂಡ್ನ ಟಚ್ ಮಾಡಲ್ಲ. ಐ ಹ್ಯಾವ್ ಗಿವನ್ ಎಕ್ಸಾಂಪಲ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಡಬಲ್ ಬಾಂಡ್ ರೆಡ್ಯೂಸ್ ಆಗಿದೆ, ಇಲ್ಲಿ ಡಬಲ್ ಬಾಂಡೇ ಇಲ್ಲ. ಹಿಯರ್ ಆಲ್ಸೋ ದೇರ್ ಇಸ್ ಅ ನೋ ಡಬಲ್ ಬಾಂಡ್. ಬಟ್ ವಾಟ್ ಐ ವಾಂಟ್, ಡಬಲ್ ಬಾಂಡ್ ಆ್ಯಸ್ ಇಟ್ ಈಸ್ ಬೇಕು, ಬಟ್ ಇದನ್ನು ಮಾತ್ರ ಟಚ್ ಆಗಲಿ ಅಂತ ಹೇಳ್ತಿದ್ದೀನಿ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿ. ಸೊ ದ್ಯಾಟ್ ಟೈಮ್ ವಿ ವಿಲ್ ಯೂಸ್ ಲೂಚೆ ರಿಯೇಜೆಂಟ್ ಅಂತ. It will be also NaBH4 7H2O CeCl3 ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಲೂಚೆ ರಿಯೇಜೆಂಟ್. ಏನಾಗುತ್ತೆ ಇಲ್ಲಿ, ಇಟ್ ವಿಲ್ ಎಕ್ಸ್ಪ್ಲಿಸಿಟಿ ಅಂದರೆ ಅದನ್ನ ಹತ್ತಿರ ಮಾತ್ರ ಏನು ಮಾಡುತ್ತೆ, ಇಟ್ ವಿಲ್ ಟಚ್. ಆನ್ಸರ್ ಏನು ಬಂದಿದೆ ನೋಡಿ, ಇಟ್ಸ್ ಅ OH ಆ್ಯಂಡ್ ಆ್ಯಸ್ ಇಟ್ ಈಸ್ ಡಬಲ್ ಬಾಂಡ್ ಇದೆ. ರಿಮೆಂಬರ್, ಆ್ಯಸ್ ಇಟ್ ಈಸ್. ಅದನ್ನು ಮಾತ್ರ ಅಟೈನ್ ಮಾಡ್ತದೆ, ರೆಡ್ಯೂಸ್ ಮಾಡುತ್ತೆ. ಓನ್ಲಿ ಕಾರ್ಬೋನಿಲ್ ಗ್ರೂಪ್ ಮಾತ್ರ, ಈ ಪಾರ್ಟ್ನ ಮಾತ್ರ ರೆಡ್ಯೂಸ್ ಮಾಡಿದೆ. ರಿಯೇಜೆಂಟ್ನ ಆ್ಯಸ್ ಇಟ್ ಈಸ್ ರಿಮೆಂಬರ್ ಮಾಡಿ, ಎಕ್ಸಾಮಿನೇಷನ್ ಒಳಗೆ ಏನಾದರೂ ಬಂತಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್. ಸೊ ಅದೇ ಥರ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಥರ್ಡ್ ಒನ್ ರಿಯೇಜೆಂಟ್ ಯಾವುದಂದರೆ ಲಿಥಿಯಂ BH4. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿ ಹ್ಯಾವ್ ಯಾವತ್ತಂದರೆ ಎಸ್ಟರ್ನ ರೆಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಎಸ್ಟರ್ ಆ್ಯಂಡ್ ಆಲ್ಡಿಹೈಡ್. ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ರಿಯೇಜೆಂಟ್ ಎದಕ್ಕೆ ಅಂತಂದರೆ ಎಸ್ಟರ್ ಮತ್ತು ಆಲ್ಡಿಹೈಡ್ಗೆ. ಸೊ ಸಪೋಸ್ ನನ್ನ ಹತ್ರ ಎಸ್ಟರ್ ಇತ್ತಂದರೆ ದಿಸ್ ಒನ್ ಈಸ್ ದ ಎಸ್ಟರ್, ದಿಸ್ ಒನ್ ವಿಲ್ ಬಿ ದ ಆಲ್ಡಿಹೈಡ್. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕನ್ವರ್ಟ್ ಆಗುತ್ತೆ, ಮತ್ತು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಆಲ್ಸೋ ಗೆಟ್ ಕನ್ವರ್ಟೆಡ್ ಇನ್ ಟು ಆಲ್ಕೋಹಾಲ್. ಲಿಥಿಯಂ BH4 ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಸ್ಟರ್ ಮತ್ತು ಆಲ್ಡಿಹೈಡ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ. ರಿಮೆಂಬರ್ ದಿಸ್, ಇದನ್ನು ನೀವು ರಿಮೆಂಬರ್ ಮಾಡಬೇಕು. So this is about the lithium BH4. Next one we are moving to another one, derivative ಅಂತ ಕರಿತೀವಿ ಇದಕ್ಕೆ. ಲಿಥಿಯಂ BH4ದು ಡೆರಿವೇಟಿವ್. ಲಿಥಿಯಂ ಇರುತ್ತೆ ಆ್ಯಸ್ ಇಟ್ ಈಸ್, ಅಲ್ಯೂಮಿನಿಯಂ ಹೈಡ್ರೈಡ್. ಕಂಪ್ಯಾರಿಸನ್ ಮಾಡಿ, ನಾವು ಫಸ್ಟ್ ಎಕ್ಸಾಂಪಲ್ ಒಳಗೆ ತೊಗೊಂಡಿದ್ವಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ದ್ಯಾಟ್ ಟೈಮ್ ಇಟ್ ವಾಸ್ 4 ಹೈಡ್ರೋಜನ್, 4 ಹೈಡ್ರೋಜನ್ ಇದ್ವು ಅಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್.
ಬಟ್ ದಿಸ್ ಟೈಮ್ ಏನು ಮಾಡಿದೆ ನಾನು OET ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, 3 OET ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ನೌ ಇಟ್ಸ್ ನಾಟ್ ಸ್ಟ್ರಾಂಗ್, ದಿಸ್ ಒನ್ ಈಸ್ ಅ ಸ್ಟ್ರಾಂಗ್ ಆ್ಯಕ್ಚುಲಿ. ಇದು ಯಾರನ್ನೂ ಬಿಡಲ್ಲ, ಈವನ್ ಆ್ಯಸಿಡ್ ಇರಲಿ ಅದನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇದನ್ನೇನು ಮಾಡಿದ್ದೀವಿ ಅಂದರೆ ಮೈಲ್ಡ್ ಮಾಡಿದ್ದೀವಿ ನಾವು. ದಿಸ್ ಒನ್ ಈಸ್ ಅ ವೀಕ್ ರಿಡ್ಯೂಸಿಂಗ್ ರಿಯೇಜೆಂಟ್. ಯಾಕಂದರೆ OETನ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಏನಾಗಿದೆ, ಅದರ ಕೆಪ್ಯಾಸಿಟಿನ ಕಮ್ಮಿ ಮಾಡಿದ್ವಿ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾವ್ದು ಬೇಕಲ್ಲ ಅದನ್ನಷ್ಟೇ ಟಚ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದ್ಯಾಟ್. ಸೊ ಇದು ಯಾವುದನ್ನು ಕನ್ವರ್ಟ್ ಮಾಡುತ್ತಂದರೆ ಆಲ್ಡಿಹೈಡ್ ಮತ್ತು ಕೀಟೋನ್ಸ್. ಎಕ್ಸ್ಪೆಲ್ ಇದನ್ನೇನಂತಂದರೆ ಇದು ಸ್ಟೀರಿಯೋ ಸೆಲೆಕ್ಟಿವ್. ಏನಂತಂದರೆ ನಮ್ಮ ಹತ್ರ ಏನಾದರೂ ಆಲ್ಡಿಹೈಡ್ ಇತ್ತಂದರೆ ಇನ್ ಕೀಟೋನ್, ಸಪೋಸ್ ನನ್ನ ಹತ್ರ ಏನಿದೆ ಅಂದರೆ 2 ಗ್ರೂಪ್ ಇದೆ, I have 2 groups. I have ketone also and aldehyde also. ನೀವೇನಾದರೂ ಈ ರಿಯೇಜೆಂಟ್ನ ಯೂಸ್ ಮಾಡಿದರೆ ಪರ್ಟಿಕ್ಯುಲರ್ಲಿ ಏನು ಮಾಡುತ್ತೆ ಇದು, ಇಟ್ ವಿಲ್ ಟಚ್ ಓನ್ಲಿ ಆಲ್ಡಿಹೈಡ್. ಕೀಟೋನು ಇದೆ ಅಲ್ಲಿ, ವಿ ಹ್ಯಾವ್ ಕೀಟೋನ್ ಆಲ್ಸೋ, ವಿ ಹ್ಯಾವ್ ಆಲ್ಡಿಹೈಡ್ಸ್. ಬಟ್ ಪರ್ಟಿಕ್ಯುಲರ್ಲಿ ಎಲ್ಲಿ ಟಚ್ ಮಾಡುತ್ತೆ ಅಂದರೆ ಇದು ಓನ್ಲಿ ಆಲ್ಡಿಹೈಡ್. ಅದಕ್ಕೆ ಬರ್ತಿದ್ದೀನಿ ನಾನು ಆಲ್ಡಿಹೈಡ್ ಇನ್ ಕೀಟೋನ್ ಅಂತ. ಆಲ್ಡಿಹೈಡ್ ಇನ್ ಕೀಟೋನ್. ವೆನ್ ಯು ಹ್ಯಾವ್ 2 ಆಪ್ಷನ್ಸ್, ನಿಮ್ಮ ಹತ್ರ ಕೀಟೋನು ಇದೆ ಆಲ್ಡಿಹೈಡು ಇದೆ, ದ್ಯಾಟ್ ಟೈಮ್ ನಿಮ್ಗೆ ಏನು ಬೇಕಾಗಿದೆ, ಆಲ್ಡಿಹೈಡ್ ಮಾತ್ರ ರೆಡ್ಯೂಸ್ ಮಾಡಬೇಕಾಗಿದೆ. ಅವಾಗೇನು ಯೂಸ್ ಮಾಡ್ತೀರಿ ನೀವು, ಈ ರಿಯೇಜೆಂಟ್ನ ಯೂಸ್ ಮಾಡ್ತೀರಿ. ಸೊ ಫೈನಲ್ ಆನ್ಸರ್ ಯಾವ ಥರ ಬರುತ್ತೆ ನೋಡಿರಿ. ದಿಸ್ ಒನ್ ವಿಲ್ ಬಿ ದ ಫೈನಲ್ ಆನ್ಸರ್. OH ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಒನ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವಶನ್, CSR ನೆಟ್ಟಲ್ಲಿ ಕೇಳಿದ್ದಾರೆ ಇದನ್ನ. ಸೇಮ್ ಎಕ್ಸಾಂಪಲ್. ನನ್ನ ಹತ್ರ ಏನಿದೆ, ಆ್ಯಸಿಡ್ ಕ್ಲೋರೈಡ್ ಇದೆ ಆ್ಯಂಡ್ ಸೈನೈಡ್. ಆ್ಯಸ್ ಇಟ್ ಈಸ್ ಎಕ್ಸಾಮ್ ಒಳಗೆ ಇದೇ ಥರ ಬೀಳ್ಬೋದು ಬಿತ್ತಂದ್ರೆ. ಸೊ ಏನು ಯೂಸ್ ಮಾಡಿದ್ದಾರೆ ಅಂದರೆ ಲಿಥಿಯಂ, ಅಲ್ಯೂಮಿನಿಯಂ ಹೈಡ್ರೈಡ್, ಟರ್ಷರಿ ಬ್ಯೂಟೈಲ್ನ ಯೂಸ್ ಮಾಡಿದ್ದಾರೆ 3 times. ವಾಟ್ ವಿಲ್ ಯು ಗೆಟ್ ಹಿಯರ್? ಓನ್ಲಿ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಯಾವುದನ್ನು ಟಚ್ ಮಾಡುತ್ತಂದರೆ ಅಸೈಲ್ ಕ್ಲೋರೈಡ್ನ ಮಾತ್ರ ಟಚ್ ಮಾಡುತ್ತೆ. ಸೊ ಆನ್ಸರ್ ವಿಲ್ ಬಿ ಲೈಕ್ ದಿಸ್. ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ ಇದು, ನಾಟ್ ಆಲ್ಕೋಹಾಲ್. ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಸ್ ಇಟ್ ಈಸ್ ಬೀಳೋ ಚಾನ್ಸಸ್ ಇದೆ ನಿಮ್ಮ ಎಕ್ಸಾಮಿನೇಷನ್ ಒಳಗೆ. ಅಸೈಲ್ ಕ್ಲೋರೈಡ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಅನದರ್ ಫೇಮಸ್ ಕ್ವಶನ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಮೈಡ್ ಇದೆ ನನ್ನ ಹತ್ರ, NMe2 ಆರ್ ಸೈನೈಡ್ ಇದೆ ನನ್ನ ಹತ್ರ. ಇಲ್ಲಿ ಏನಾದರೂ ನೀವು ಸೇಮ್ ರಿಯೇಜೆಂಟ್ನ ಯೂಸ್ ಮಾಡಿದ್ರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ OET3, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಸರ್ ಯಾಕೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅಂತ ಯು ಕ್ಯಾನ್ ಆಸ್ಕ್ ಕ್ವಶನ್. ಹಿಯರ್ ಇಟ್ಸ್ ಆಲ್ಡಿಹೈಡ್, ಬಟ್ ಇದ್ರ ಕೆಪಾಸಿಟಿ ಏನು ಮಾಡಿದ್ದೀವಿ ನಾವು, ಮೈಲ್ಡ್ ಮಾಡಿದ್ದೀವಿ. ಇಟ್ಸ್ ನಾಟ್ ಅ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೀವೇನಾದರೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಬಟ್ ನಮಗೇನಾಗಿದೆ, ಮಿಡಲ್ ವೇ ಒಳಗೆ ಸ್ಟಾಪ್ ಆಗಬೇಕದು. ಅಸೈಲ್ ಕ್ಲೋರೈಡ್ ಟು ಆಲ್ಡಿಹೈಡ್, ಆಲ್ಡಿಹೈಡಿಂದ ಆ್ಯಸಿಡ್ ಇದನ್ನಾಗುತ್ತೆ ಆಲ್ಕೋಹಾಲ್. ನಮ್ಗೆ ಆಲ್ಕೋಹಾಲ್ ಆಗೋದು ಬೇಡ, ಮಿಡಲ್ ಆಲ್ಡಿಹೈಡ್ ಒಳಗೆ ನಿಲ್ಬೇಕದು. ಸೊ ದ್ಯಾಟ್ ಟೈಮ್ ಏನು ಮಾಡ್ತೀವಿ ಅಂದರೆ ವಿ ವಿಲ್ ಯೂಸ್ ದಿಸ್ ರಿಯೇಜೆಂಟ್. ರಿಮೆಂಬರ್, ಇಟ್ಸ್ ಅ ಆಲ್ಡಿಹೈಡ್ ನಾಟ್ ಆಲ್ಕೋಹಾಲ್, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ಆಲ್ಡಿಹೈಡ್ 71% ಸಿಗುತ್ತೆ.
ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪೆಕ್ಟೆಡ್ ಕ್ವಶನ್. ಇಲ್ಲಿಂದ ಏನಾದರೂ ಅವ್ರು ಟಚ್ ಮಾಡಿದ್ರು ಅಂದರೆ ಇಟ್ ವಿಲ್ ಕಮ್ ಡೈರೆಕ್ಟ್ಲಿ ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಇನ್ನೊಂದು ಏನು ಮಾಡ್ತೀರಂದರೆ NaBH4 ಏನು ಕಳಿಸಿದ್ದೀನಲ್ಲ, ದೇರ್ ಯು ಹ್ಯಾವ್ ಟು ರಿಮೆಂಬರ್ ಪರ್ಟಿಕ್ಯುಲರ್ ಆಗಿ ಎದಕ್ಕೆ ಯೂಸ್ ಮಾಡ್ತಾರಂದರೆ ಆಲ್ಡಿಹೈಡ್ ಮತ್ತು ಕೀಟೋನ್ ರೆಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ವಿ ವಿಲ್ ಯೂಸ್ ಫಾರ್ ಆಲ್. ಇಲ್ಲಿ ಆಲ್ರೆಡಿ ಬರ್ಸಿದ್ದೀನಿ, ಇಟ್ ವಿಲ್ ರಿಯಾಕ್ಟ್ ಗುಡ್ ಯಾವುದು ಆ್ಯಂಡ್ ಎವರೇಜ್ ಯಾವುದು ಮತ್ತು ರಿಯಾಕ್ಟ್ ಯಾವ್ದು ಮಾಡಲ್ಲ ಅಂತ. ಫೇವ್ರೇಟ್ ಯಾವುದಂದರೆ ಆಲ್ಡಿಹೈಡ್ ಮತ್ತು ಕೀಟೋನ್. ನೆಕ್ಸ್ಟ್ ಒನ್ BH3 ಅಂತ ಯಾವ್ದು ಮೂವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ರಿಯೇಜೆಂಟ್ ಈಸ್ BH3. ನೆನಪಿಟ್ಕೊಳ್ಳಿ, ಕ್ವಶನ್ ಬಂದರೆ ಇದರಿಂದ ಆ್ಯಸಿಡ್ನ ಅಷ್ಟೇ ಕೇಳ್ತಾರೆ. ಆ್ಯಸಿಡ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನರ್ ಏನಾದರೂ BH3 ಯೂಸ್ ಮಾಡಿದ್ರಂದರೆ ಇದನ್ನು ಮಾತ್ರ ಅವ್ರು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? BH3 ಏನು ಮಾಡುತ್ತೆ ಅಂದರೆ ಆ್ಯಸಿಡ್ನ ಟಚ್ ಮಾಡುತ್ತೆ. ಬಟ್ ಅಫ್ಕೋರ್ಸ್ ಇಟ್ ವಿಲ್ ಟಚ್ ಟು ಕೀಟೋನ್ ಆಲ್ಸೋ. ಆಲ್ಡಿಹೈಡ್ನೂ ಕೂಡ ಟಚ್ ಮಾಡುತ್ತೆ. ಅಸೈಲ್ ಕ್ಲೋರೈಡ್ನ ಇಟ್ ವಿಲ್ ಆಲ್ಸೋ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಇದು ಏನಾಗುತ್ತೆ? ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವೆಲ್ಲ ಏನು ಮಾಡ್ತೀರಿ ನೀವು? ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಈ ರಿಯೇಜೆಂಟ್ ಕೆಲಸ ಏನಂದರೆ ಪರ್ಟಿಕ್ಯುಲರ್ಲಿ ಆ್ಯಸಿಡಿಂದ ಆಲ್ಕೋಹಾಲ್ ಮಾಡೋದು. ದಿಸ್ ಒನ್ ಈಸ್ ದಿ ಆ್ಯಸಿಡ್ ಆ್ಯಂಡ್ ದಿಸ್ ಒನ್ ಈಸ್ ದಿ ಆಲ್ಕೋಹಾಲ್. ಪರ್ಟಿಕ್ಯುಲರ್ ಆಗಿ ಆ್ಯಸಿಡ್ ಮತ್ತು ಆಲ್ಕೋಹಾಲ್ನ ಕನ್ವರ್ಟ್ ಮಾಡೋದಿತ್ತಂದರೆ ವಿ ವಿಲ್ ಯೂಸ್ BH3. ನಿಮಗೇನು ಕೊಡ್ತಾರೆ ಅಂದರೆ ಆ್ಯರೋ ಮಾರ್ಕ್ ಮೇಲೆ BH3ನ ಕೊಡ್ತಾರೆ. ಅವರು ಈ ಆ್ಯರೋ ಮಾರ್ಕ್ ಮೇಲೆ ಈ ಥರನೂ ಕೊಡ್ಬೋದು, B2H6 ಅಂತ. ದಿಸ್ ಈಸ್ ಆಲ್ಸೋ ಸೇಮ್ ರಿಯೇಜೆಂಟ್. ನಿಮಗೆಲ್ಲಾದರೂ BH3 ಕಾಣಿಸಿತ್ತಂದರೆ ಪರ್ಟಿಕ್ಯುಲರ್ಲಿ ಆ್ಯಸಿಡ್ ಮಾತ್ರ ಇಂಪಾರ್ಟೆಂಟ್ ಹಾಕೊಳ್ಳಿ. ಆಬ್ವಿಯಸ್ಲಿ ಇವನ್ನೆಲ್ಲನೂ ಟಚ್ ಮಾಡ್ತಾ ಇದೆ, ನೋ ಇಶ್ಯೂ. ಬಟ್ ಅದರ ಪರ್ಟಿಕ್ಯುಲರ್ ಕೆಲಸ ಏನು? ಆ್ಯಸಿಡಿಂದ ಆಲ್ಕೋಹಾಲ್ ಮಾಡೋದು. ದಟ್ ಒನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಫಾರ್ ದ್ಯಾಟ್ ಒನ್. ಸೊ ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ರಿಯೇಜೆಂಟ್ ಯಾವುದು ಅಂದರೆ, ನಾವೊಂದು ಕ್ವಶನ್ ಕೊಡ್ತೀನಿ ಇಲ್ಲಿ ಆನ್ಸರ್ನ ಮಾಡಿದ್ದಕ್ಕೆ. ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಕ್ವಶನ್ ಇದೆ ಇದು. ಸೊ ದಿಸ್ ವಿಲ್ ಬಿ ದ ಆನ್ಸರ್. 2 minutes ಕೊಡ್ತೀನಿ, ಥಿಂಕ್ ಮಾಡಿ. ಲಿಥಿಯಂ BH4 ಏನು ಕೆಲಸ ಮಾಡುತ್ತೆ ಅಂತ ಆಲ್ರೆಡಿ ಹೇಳಿದೆ ನಾನು. ವೇರ್ ಇಟ್ ವಿಲ್ ಟಚ್, ಯಾವ ಕಾರ್ಬನ್ನ ಟಚ್ ಮಾಡುತ್ತೆ ಹೇಳಿ. ಲಿಥಿಯಂ BH4 ಒನ್ಸ್ ಅಗೇನ್ ಐ ವಿಲ್ ಟೆಲ್. ಎಲ್ಲಿ ಯೂಸ್ ಮಾಡಿದ್ದೀವಿ ನಾವು ಲಿಥಿಯಂ BH4? ಎಸ್ಟರ್ ಮತ್ತು ಆಲ್ಡಿಹೈಡ್. ಪರ್ಟಿಕ್ಯುಲರ್ಲಿ ನಿಮ್ಮ ಹತ್ರ ಏನಾದರೂ ಎಸ್ಟರ್ ಇದ್ದರೆ, ಏನು ಹೇಳ್ತಾ ಇದ್ದೀನಿ ನಾನು? ಎಸ್ಟರ್ನ ಏನಾದರೂ ರೆಡ್ಯೂಸ್ ಮಾಡೋದಿತ್ತಂದರೆ ವಿ ವಿಲ್ ಯೂಸ್ ಲಿಥಿಯಂ BH4, ಲಿಥಿಯಂ ಬೋರೋಹೈಡ್ರೈಡ್. ಸೊ ಯು ಹ್ಯಾವ್ ಟು ಚೆಕ್ ಹಿಯರ್ ವೇರ್ ಇಟ್ ಈಸ್ ಎಸ್ಟರ್. ಎಸ್ಟರ್ ಎಲ್ಲಿದೆ ಅಂತ ಚೆಕ್ ಮಾಡಿ. ಆನ್ಸರ್ ಆಯ್ತು ಅಂದರೆ ಡನ್ ಅಂತ ಮೆಸೇಜ್ ಮಾಡಿ.
ಹೋಪ್ ಎಸ್ಟರ್ ಕಾಣಿಸಿರ್ಬೋದು ನಿಮಗೆ. ವೇರ್ ಇಟ್ ಈಸ್ ಎಸ್ಟರ್, ದಿಸ್ ಒನ್ ಈಸ್ ಎಸ್ಟರ್. ಇದೇ ಥರ ಕೊಡಬೇಕಂತ ಏನು ರೂಲ್ಸ್ ಇಲ್ಲ. OET IUPAC ನೋಮೆನ್ಕ್ಲೇಚರ್ ಹೇಳಿದ್ದೇನೆ ನಾನು. ವಾಟ್ ಈಸ್ ದಿಸ್ ಒನ್? NHCO3. ಇವನ್ನೆಲ್ಲ ಬಿಡಿಸಿ ಬರ್ಬೇಕು ನಿಮಗೆ, ಇಲ್ಲಾಂದರೆ ನೀವು ಕನ್ಫ್ಯೂಷನ್ ಒಳಗೆ ಇದನ್ನ ಹಾಕ್ತೀರ. ಆನ್ಸರ್ ಗೊತ್ತಿರುತ್ತೆ ಬಟ್ ಆನ್ಸರ್ ಮಾಡಲ್ಲ. ದಿಸ್ ಒನ್ ಈಸ್ ದಿ ಕೀಟೋನ್, ನಾಟ್ ಕೀಟೋನ್, ಅಮೈಡ್ ಅಂತ ಕರಿತೀವಿ. ದಿಸ್ ಒನ್ ಈಸ್ ಅಮೈಡ್. ದಿಸ್ ಒನ್ ಈಸ್ ದಿ ಎಸ್ಟರ್. ಯಾವ ಥರ ಇದೆ? COET. ವಾಟ್ ವಿ ಆರ್ ಯೂಸಿಂಗ್? ಲಿಥಿಯಂ ಬೋರೋಹೈಡ್ರೈಡ್. ಏನು ಮಾಡುತ್ತೆ ಅದು? ಓನ್ಲಿ ಇದನ್ನು ಏನು ಮಾಡುತ್ತೆ? ಚೇಂಜ್ ಮಾಡುತ್ತೆ. ಆ್ಯಸ್ ಇಟ್ ಈಸ್ನ ಏನು ಮಾಡ್ತೀನಿ? ದಿಸ್ ಹೋಲ್ ಗ್ರೂಪ್ ಐ ವಿಲ್ ರೈಟ್ ಇಟ್ ಆ್ಯಸ್ R, CH2OH. This is the answer, CH2OH. This whole thing is R ಅಂತ ಮೆನ್ಷನ್ ಮಾಡಿದ್ದೀನಿ. ಇದೇ ಥರ ಕ್ವಶನ್ ಬೀಳುತ್ತೆ. ದಿಸ್ ಮಚ್ ಟಫ್ ಕ್ವಶನ್ ಬೀಳದೇ ಇದ್ದರೂ ಎಸ್ಟರ್ ಮಾತ್ರ ನೀವು ನೋಡಲೇಬೇಕು ಕ್ವಶನ್ ಒಳಗೆ. ಎಸ್ಟರ್ ಇತ್ತಂದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಆಲ್ಕೋಹಾಲ್. ಲಿಥಿಯಂ BH4 ಏನಾದರೂ ಇತ್ತಂದರೆ ಎಸ್ಟರ್ ಟು ಆಲ್ಕೋಹಾಲ್ ಯು ಹ್ಯಾವ್ ಟು ಕನ್ವರ್ಟ್. ಅದೇ ಥರ BH3 ಏನಾದರೂ ಇತ್ತಂದರೆ ಆ್ಯಸಿಡಿಂದ ಕನ್ವರ್ಟ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಿಸ್ ಕ್ವಶನ್. Now you tell me 1, 2, 3. Which carbon will affect first? ನಾನು BH3ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದು ಕನ್ವರ್ಟ್ ಆಗುತ್ತೆ? ವಿಚ್ ಕಾರ್ಬನ್? ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3. ಸ್ಲೈಡ್ ಒಳಗೆ ಆನ್ಸರ್ ಇದೆ, ಪ್ಲೀಸ್ ಆನ್ಸರ್ ಮಾಡಿ. ನಿಮಗೆ ಆನ್ಸರ್ ಬರಿ ಅಂತಲೂ ಹೇಳ್ತಾ ಇಲ್ಲ, ಕಾರ್ಬನ್ ನಂಬರ್ ಆನ್ಸರ್ ಮಾಡಂತ ಹೇಳ್ತಾ ಇದ್ದೀನಿ. Obviously acid will get converted into alcohol. ಏನಾಗುತ್ತಿದ್ದು ಥರ್ಡ್ ಕಾರ್ಬನ್ ಮಾತ್ರ ಏನು ಮಾಡುತ್ತಿದ್ದು? ಟಚ್ ಮಾಡುತ್ತೆ. ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಆ್ಯಂಡ್ ಏನು ಮಾಡ್ತಾರೆ? ಆ್ಯಸ್ ಇಟ್ ಈಸ್ ಇದನ್ನ ಇಡ್ತೀರಿ. ಸೊ ರಿಮೆಂಬರ್, ಆ್ಯಸಿಡಿಂದ ಕನ್ವರ್ಟ್ ಮಾಡೋಕ್ಕೆ ಏನಾದರೂ ನಿಮ್ಗೆ ರಿಯೇಜೆಂಟ್ ಬೇಕಾಗಿದ್ದರೆ ಆ್ಯಸಿಡ್ ಟು ಆಲ್ಕೋಹಾಲ್, you will use the BH3 or else B2H6 also. ಎರಡು ಸೇಮೇ. BH3 ಅಂದ್ರೂ ಸೇಮೇ, B2H6 ಅಂದ್ರೂ ಸೇಮ್. ಸೊ ನೆಕ್ಸ್ಟ್ ಒನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ KCET. ಎಕ್ಸ್ಪೆಕ್ಟೆಡ್ ಕ್ವಶನ್ ಇಲ್ಲಿಂದ ಯಾವುದಂದರೆ ಡೈಬಲ್ H ಅಂತ. It will be double H. ಟ್ರೈ ಮಾಡಿದ್ರದ್ದು ಸ್ಟ್ರಕ್ಚರ್ ನೋಡಲಿಕ್ಕೆ. ಹೋಮ್ವರ್ಕ್ ಕೊಟ್ಟಿರ್ತೀನಿ, ಹೋಮ್ವರ್ಕ್ ಮಾಡಲ್ಲ ನೀವು. ಹೋಮ್ವರ್ಕ್ ಕೊಡೋದು ಅದಕ್ಕೆ ಸ್ಟ್ರಕ್ಚರ್ನ ಫೈಂಡ್ ಮಾಡಿ ಡೈಬಲ್ Hದು. ಪರ್ಟಿಕ್ಯುಲರ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಕೆಲವೊಂದು ಇದರದ್ದು ವರ್ಕ್ ಇದೆ, ಅದನ್ನಷ್ಟ ನೆನ್ಪಿಟ್ರಿ ನೀವು. ಇಫ್ ಐ ಹ್ಯಾವ್ ಎಸ್ಟರ್, it will getting converted into aldehyde. Particularly important. Ester ಇಂದ aldehyde ಮಾಡಲಿಕ್ಕೆ ಏನಾದರೂ ನಿಮಗೆ ಬೇಕಾಗಿತ್ತಂದರೆ you will use double H. ನೆಕ್ಸ್ಟ್ ಒನ್, ಸಪೋಸ್ ನನ್ನ ಹತ್ರ RCN ಇದೆ, cyanide. ಅಗೇನ್ ಐ ವಿಲ್ ಯೂಸ್ double H. ಸೈನೈಡ್ ಇಂದ ನಿಮಗೇನಾದರೂ ಆಲ್ಡಿಹೈಡ್ ಬೇಕಾಗಿತ್ತಂದರೆ ಯು ವಿಲ್ ಯೂಸ್ ಡೈಬಲ್ H. ಅಗೇನ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ಲಿ 3 to 4 ಅದ್ರ ವರ್ಕ್ ಇದೆ, ಅದನ್ನು ನೆನ್ಪಿಡ್ಬೇಕು. ಎಸ್ಟರ್ನ ಆಲ್ಡಿಹೈಡ್ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ RCN ಟು
ಆಲ್ಡಿಹೈಡ್ ಯೂಸ್ ಮಾಡಲಿಕ್ಕೆ ಏನು ಮಾಡ್ತೀವಿ? ನೆಕ್ಸ್ಟ್ ಒನ್ alpha beta unsaturated ಇರುತ್ತೆ ಅಂತ ತಿಳ್ಕೊಳ್ಳೋಣ. If I have this one, now you can think that here it's a ester, ಬಟ್ ಆನ್ಸರ್ ಏನು ಬರುತ್ತೆ ನೋಡ್ರಿ, ಡೈಬಲ್ ಎಚ್ ಏನಾದರೂ ಯೂಸ್ ಮಾಡಿದರೆ ಡಬಲ್ ಬಾಂಡ್ ಆ್ಯಸ್ ಇಟ್ ಈಸ್ ಇಟ್ಟಿರುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ವೈ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಇದೇ ರಿಯಾಕ್ಷನ್ನ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ, ಆಲ್ರೆಡಿ ಹೇಳಿದ್ದೀನಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ಟ್ರಾಂಗ್ ಅಂತ, ಏನು ಬೇಕಾದಿರಲಿ ಅದನ್ನು ನೀವೇನು ಅದೇನು ಮಾಡುತ್ತೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರೆಡ್ಯೂಸ್ ಮಾಡುತ್ತೆ. ಡಬಲ್ ಬಾಂಡ್ನ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ, ಚೆಕ್ ಮಾಡಿಲ್ಲ, ಡೈಬಲ್ ಎಚ್ ಯೂಸ್ ಮಾಡಿದಾಗ ಡಬಲ್ ಬಾಂಡ್ ಇಸ್ ದೇರ್. ಬಟ್ ನೀವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ, ಸ್ಟ್ರಾಂಗ್ ರೆಡ್ಯೂಸಿಂಗ್ ರಿಯೇಜೆಂಟ್ ಯೂಸ್ ಮಾಡಿದರೆ ಆ ಡಬಲ್ ಬಾಂಡು ಇರಲ್ಲ, ಅದನ್ನೂ ಕೂಡ ಏನು ಮಾಡಿರುತ್ತೆ, ಇದು ರೆಡ್ಯೂಸ್ ಮಾಡಿರುತ್ತೆ. ಸೇಮ್ 1 2 3 4 1 2 3 4 4 ಕಾರ್ಬನ್ ಇವೆ, ಹ್ಯಾವ್ ಆನ್ಸರ್ಡ್. ಬಟ್ ಇಟ್ ರೆಡ್ಯೂಸ್ಡ್ ವಾಟ್, ಡಬಲ್ ಬಾಂಡ್ ಆಲ್ಸೋ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ನಾನು. This is you have to remember for the dibal agent. Another thing, fourth one, last one ಏನಿದು, lactone to lactone. If I have like this, ಇದಕ್ಕೇನಂತೀವಿ ನಾವು ಲ್ಯಾಕ್ಟೋನ್ ಅಂತ ಕರಿತೀವಿ. ನೀವೇನಾದರೂ ಇದನ್ನು ಯೂಸ್ ಮಾಡಿದ್ರಂದರೆ, ಡೈಬಲ್ ಎಚ್ ಯೂಸ್ ಮಾಡಿದ್ರಂದರೆ, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ನೀವೇನು ಮಾಡ್ತೀರಾ, ಇಲ್ಲಿ ಬ್ರೇಕ್ ಮಾಡಬೇಕು, ಯು ಹ್ಯಾವ್ ಟು ಬ್ರೇಕ್ ಹಿಯರ್. ಈ ಬಾಂಡ್ನ ಬ್ರೇಕ್ ಮಾಡಿರಿ, ಇಲ್ಲೇನು ಮಾಡ್ತೀರಾ, ಎಚ್ನ ಅಟ್ಯಾಚ್ ಮಾಡ್ತೀರಾ, ಡೈಬಲ್ ಎಚ್ಚಿಂದ. ಓಕೆ, ದಿಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಅದಕ್ಕೆ ನಾವು ಅಂತೀವಿ ಓಲ್, ಲ್ಯಾಕ್ಟೋಲ್ ಅಂತ ಕರಿತೀವಿ, ಯಾಕಂದರೆ ಆಲ್ಕೋಹಾಲ್ ಇದೆ ನಿಮ್ಮ ಹತ್ರ. ದಿಸ್ ಒನ್ ಈಸ್ ದಿ ಆಲ್ಕೋಹಾಲ್. ಹಾರ್ಡ್ಲಿ 4 to 5 ವರ್ಕ್ ಇದೆ, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಕಂಪಲ್ಸರಿ ಯು ಶುಡ್ ರಿಮೆಂಬರ್.